ವಾರಧಿ ಇಂಟರ್ನ್ಯಾಷನಲ್ ಸ್ಕೂಲ್ ಮತ್ತು ವಾರಧಿ ಎಜುಕೇಷನ್ ಅಂಡ್ ಕಲ್ಚರಲ್ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷರು ಡಾಕ್ಟರ್ ವಾರಧಿ ಮಂಜುನಾಥ್ ರೆಡ್ಡಿಯವರ ಸಾಮಾಜಿಕ ಕಳಕಳಿ, ಸಮಾಜ ಸೇವೆ, ಹೃದಯ ವೈಶಾಲ್ಯತೆ, ಔದಾರ್ಯ ಸಾಧನೆಯನ್ನು ಗುರುತಿಸಿ ನಮ್ಮ ದೇಶದ ಪ್ರತಿಷ್ಠಿತ ಮಾಧ್ಯಮ ಸಂಸ್ಥೆ ಟೈಮ್ಸ್ ಆಫ್ ಇಂಡಿಯಾ ಮಾಲೀಕತ್ವದ ವಿಜಯ ಕರ್ನಾಟಕ ದಿನಪತ್ರಿಕೆಯವರು ಇಡೀ ಕರ್ನಾಟಕದಾದ್ಯಂತ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದವರನ್ನು ನಾನಾ ಹಂತಗಳಲ್ಲಿ ಸಮೀಕ್ಷೆ, ಸಂದರ್ಶನಗಳನ್ನು ಮಾಡಿ ಜಿಲ್ಲೆಗೊಬ್ಬರಂತೆ ಗುರುತಿಸಿ ಅಚೀವರ್ಸ್ ಆಫ್ ಕರ್ನಾಟಕ ಪ್ರಶಸ್ತಿ ನೀಡಿದ್ದಾರೆ. ಜಾತ್ಯತೀತ ಮನಸ್ಥಿತಿ ಹೊಂದಿರುವ ಮಾನವತಾವಾದಿ, ಶಿಕ್ಷಣ ತಜ್ಞರು, ಗೌರವಾನ್ವಿತ ಶ್ರೀ ಡಾಕ್ಟರ್ ವಾರಧಿ ಮಂಜುನಾಥ್ ರೆಡ್ಡಿಯವರು ಆಯ್ಕೆಯಾಗಿ ನಮ್ಮ ಕೋಲಾರ ಜಿಲ್ಲೆಯ ಕೀರ್ತಿ ಪತಾಕೆ ಎತ್ತಿ ಹಿಡಿದು ಜಿಲ್ಲೆಯ ಹಿರಿಮೆ ಗರಿಮೆಯನ್ನು ರಾಜ್ಯ ಮಟ್ಟದಲ್ಲಿ ಹೆಚ್ಚಿಸಿರುವುದು ಪ್ರಶಂಸನೀಯ, ಶ್ಲಾಘನೀಯ. ಆಧುನಿಕ ಮತ್ತು ಸಾಂಪ್ರದಾಯಿಕ ಬೋಧನಾ ವಿಧಾನಗಳ ಪರಿಪೂರ್ಣ ಮಿಶ್ರಣವನ್ನು ನೀಡುತ್ತದೆ ಮತ್ತು ಸ್ಥಳೀಯ ಜನರಲ್ಲಿ ಜನಪ್ರಿಯತೆ ಗಳಿಸಿದೆ. ವರದಿ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ಮೂಲಕ ಡಾಕ್ಟರ್ ಮಂಜುನಾಥ್ ರೆಡ್ಡಿ ಅವರು ಉತ್ತಮ ಭವಿಷ್ಯ ಕಟ್ಟಿಕೊಡುವ ಗುರಿಯೊಂದಿಗೆ ಅನೇಕ ಸಾಮಾಜಿಕ ಚಟುವಟಿಕೆಗಳನ್ನು ಕೈಗೊಂಡಿದ್ದಾರೆ. ಹೊಸೂರಿನ ವೈದಿಕ ಸಂಸ್ಕೃತಿ ಮತ್ತು ಸಂಶೋಧನಾ ಕೇಂದ್ರವು ಶಿಕ್ಷಣ ಕ್ಷೇತ್ರದಲ್ಲಿ ಅವರ ಸಾಧನೆಗಾಗಿ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿದೆ. ಸ್ನೇಹಿತರೆ, ನಮ್ಮ ಡಾಕ್ಟರ್ ಮಂಜುನಾಥ್ ರೆಡ್ಡಿ ಅವರಿಗೆ ಮತ್ತೊಂದ್ಸತಿ ಜೋರಾದ ಚಪ್ಪಾಳೆ. ಮುಳಬಾಗಿಲು ಕೋಲಾರ ಜಿಲ್ಲೆ ಏನೇ ಒಂದು ಅಚೀವರ್ಸ್ ಆಫ್ ಕರ್ನಾಟಕ ಒಂದು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಅಂದರೆ ಸಂತೋಷದ ವಿಷಯ. ಮುಖ್ಯವಾಗಿ 25ನೇ ವರ್ಷದ ರಜತ ಮಹೋತ್ಸವದ ಏನೇ ಒಂದು ಸೆಲೆಬ್ರೇಷನ್ ಮಾಡ್ತಿದ್ದಾರೆ ವಿಜಯ ಕರ್ನಾಟಕ. ಇವರಿಗೆ ನಾನು ಪಾರ್ಥಿವ ಶುಭಾಶಯಗಳನ್ನು ಹೇಳ್ತಾರೆ. ಈ ನಿಟ್ಟಿನಲ್ಲಿ ನಮ್ಮನ್ನೆಲ್ಲ ಗುರುತಿಸಿ ನಮ್ಮದೇ ಥರ ಒಂದು ಕನ್ನಡದ ಒಂದು ಯುವ ಪ್ರತಿಭೆಗಳನ್ನು ಗುರುತಿಸಿ ಈ ಒಂದು ಕಾರ್ಯಕ್ರಮ ನಡೆಸಿದ್ದೀವಿ. ತುಂಬ ಶ್ಲಾಘನೀಯ. ಮುಖ್ಯವಾಗಿ ನಾವು 2 ವಿಷಯ ಹೇಳ್ಬೋದು. ಎಜುಕೇಷನ್, ಯಾಕಂತಂದರೆ ಎಜುಕೇಷನ್ ಬಗ್ಗೆ ಮಾತಾಡಬೇಕು. ಪ್ರತಿಯೊಬ್ಬ ಕನ್ನಡ ಮತ್ತು ಪ್ರೈವೇಟ್ ಸ್ಕೂಲ್ ಪ್ರತಿಯೊಂದು ಮಗುವು ಕೂಡ ಉನ್ನತವಾದಂಥ ಶಿಕ್ಷಣ ಪಡೆಯಬೇಕು. ಅದು ನಮ್ಮ ನಿಲುವು. ಯಾಕಂತಂದರೆ ನಾವು ಗ್ರಾಮೀಣ ಭಾಗದಲ್ಲಿ ಶಾಲೆ ಮಾಡಿರೋದ್ರಿಂದ ನಮ್ಮ ಈ ಒಂದು ಏರುಪೇರುಗಳನ್ನು ನಾವು ಕಂಡಿದ್ದೇವೆ. ಯಾಕಂತಂದರೆ ಆ ಥರದ ಮಟ್ಟಿಗೆ ನಾವು ಎಜುಕೇಷನ್ನ ವಂಚಿತರನ್ನಾಗಿ ಮುಖರಣ ಮಾಡ್ತಾಯಿದ್ದೀವಿ. ಸೊ ಇದರಿಂದ ಮಕ್ಕಳನ್ನ ನಾವು ಆಚೆ ತರಬೇಕು. ಅವರ ಒಂದು ಕ್ವಾಲಿಟಿ ಎಜುಕೇಷನ್ ನಾವು ಕೊಡುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ಸರ್ಕಾರಿ ಶಿಕ್ಷಕರಿರ್ಬೋದು, ಖಾಸಗಿ ಶಿಕ್ಷಕರಿರ್ಬೋದು, ಪ್ರತಿಯೊಬ್ಬರಿಗೂ ಕೆಲಸ ಮಾಡಬೇಕು. ಇನ್ನೊಂದು ವಿಷಯ ಅಂದರೆ ಯುವಕರು ಮುಖ್ಯವಾಗಿ ಬೇರೆಯವರ ಒಂದು ಬಾವುಟವನ್ನು ಎತ್ತಿ ಹಿಡಿಯೋ ಬದಲು ಅವರಿಗೆ ಆದಂಥ ಒಂದು ಜೀವನ ಶೈಲಿ ಇದೆ, ಅವರದೇ ಆದಂಥ ಒಂದು ವೃತ್ತಿ ಇದೆ, ಅದನ್ನು ನಂಬಿಕೊಳ್ಳಿ. ಅದು ಉನ್ನತವಾದಂಥ ಜೀವನ ಇದೆ ಅಂತ ಹೇಳ್ತಾ ನನ್ನ ಮಾತನ್ನು